ಹೋಗ್ತಾ ಇರ್ತಾನೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಪ್ರೈವೇಟ್ ಅಲ್ಲಿ ಆಗ್ತಾ ಇದೆ ಎಲ್ಲ. ಪ್ರೈವೇಟ್ ಸ್ಕೂಲ್ಗೆ ಏನು ಮಾಡೋದು ಸರ್, ಗೌರ್ಮೆಂಟ್ ಇದನ್ನೇ ಸರಿ ಇಲ್ಲ, ಸಿಸ್ಟಮೇ ಚೇಂಜ್ ಮಾಡಿ ಹಾಕಿದಾರಲ್ಲ. ಮತ್ತೆ ನೋಡಿ, ಗೌರ್ಮೆಂಟ್ ಸ್ಕೂಲು ಸಿಸ್ಟಮ್ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಕರ್ಕೊಂಡ್ ಬಂದಿರೋದು ಈಗ. ಈಗೆಲ್ಲ ಇಲ್ಲ, ನಾವು ಏನು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ತರ ಎಜುಕೇಶನ್ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ಆಗುತ್ತೆ, ಸೇರಿಸಿ ಧೈರ್ಯವಾಗಿ. ಆದರೆ ಒಳ್ಳೆಯದೇ. ನೋಡಿ, ನಾವಂತೂ ಓದ್ಲಿಲ್ಲ, ನಮ್ಮ ಮಕ್ಕಳಾರು ಓದ್ಲಿ ಅನ್ಬಿಟ್ಟು 40,000 30,000 ಫೀಸ್ ಕಟ್ಕೊಂಡು ಈ ರೀತಿ 43,000 ಸರ್. 43,000 ಫೀಸ್ ಅಂತೆ ಈ ಮಗುಗೆ, ಅವ್ರಿಗೆ 30,000 ಫೀಸ್ ಅಂತೆ. ಪ್ರೈವೇಟ್ ಸ್ಕೂಲ್ ಆ ಕಡೆ ಓದಿಸ್ತಾ ಇದ್ದಾರೆ. ರಾಯಚೂರಲ್ಲ, ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ ಲಿಂಗಹೊಸೂರು ತಾಲೂಕು. ಲಿಂಗಹೊಸೂರು ತಾಲೂಕಿಂದ ಮಂಡ್ಯ ಜಿಲ್ಲೆ. ಇದ್ಯಾವುದಿದು? ಮೈಸೂರು ತುರುಬ್ನೂರು ಗ್ರಾಮದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾರೆ, ಚಾನಲ್ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ನೋಡಿ, ವ್ಯವಸ್ಥೆ ಯಾವ ರೀತಿ ಇದೆ ಅಂತ. ಅದೇ ಗುಣಮಟ್ಟ ಶಿಕ್ಷಣ ಸರ್ಕಾರಿ ಶಾಲೆಯಿಂದ ಸಿಕ್ಕಿದ್ರೆ ಇವ್ರು ಅಲ್ಲಿಂದ ಇಲ್ಲಿ ತನಕ ಬರೋ ಅವಶ್ಯಕತೆ ಇಲ್ಲ. ಮತ್ತೆ ಇಷ್ಟೊಂದು ಕಷ್ಟಪಟ್ಟು ಓದ್ಕೊಂಡು ಪ್ರೈವೇಟ್ ಸ್ಕೂಲ್ ಬಾಯಿಗೆ ಆಗ್ತಾ ಇದ್ದಾರೆ 40,000 50,000. ಅದೆಲ್ಲ ತಪ್ಪುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ಸರ್ಕಾರಿ ಶಾಲೆಯಲ್ಲಿ ಬರೀ ಗೆಸ್ಟ್ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವ್ಯವಸ್ಥೆ ಸರಿಗಿಲ್ಲ ಸರ್ ಅಲ್ಲಿ ಊರಲ್ಲಿ. ಮತ್ತೆ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಒಳ್ಳೆ ಬಿಲ್ಡಿಂಗ್ ಕೊಟ್ಟರೆ ಸೇರಿಸ್ತೀರಾ? ಎಲ್ಲ ಅದನ್ನೇ ಹೇಳ್ತಾ ಇರೋದು. ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಒಳ್ಳೆ ಬಿಲ್ಡಿಂಗ್ ಕೊಟ್ಟರೆ ಸೇರಿಸ್ತಾರೆ, ಎಲ್ಲ ಪ್ರತಿಯೊಬ್ಬರು ಸೇರಿಸ್ತಾರೆ. ಇದೆಲ್ಲ ಉಳಿತಾಯ ಆಗುತ್ತೆ. 40-30,000 ಮಕ್ಕಳು ಮದುವೆಗೆ, ಮುಂದೆ ಫ್ಯೂಚರ್ಗೆ. ಅದೇ ಸರ್, ಅವ್ರಿಗೆ ಉಳಿತಾಯ ಮಾಡ್ಬೇಕಂತಾನೆ ಇದು ಮಾಡ್ತಾ ಇದೆಯಲ್ಲ ಸರ್. ಈಗ ಏನಂತಂದ್ರೆ, ಈಗ ಮಕ್ಕಳು ಚೆನ್ನಾಗಿ, ನಾವಂತೂ ಓದಿಲ್ಲ, ಈಗ ಮಕ್ಕಳಾರು ಓದ್ಬಿಟ್ಟು ಮುಂದೆ ಚೆನ್ನಾಗಿ ಇದಾಗಬೇಕಂತೇಳಿ. ಒಂದು ಸ್ಕೂಲ್ ಇದೆ ಅಂದ್ರೆ 1 ಗೌರ್ಮೆಂಟ್ ಮಾಸ್ಟರ್ ಬೇಕು. ಗೌರ್ಮೆಂಟ್ ಮಾಸ್ಟರ್ ಇಲ್ಲ, 3-4 ಅದಾರಲ್ಲ, ಅವ್ರು ದೇಶ ಟೀಚರ್ ಎಲ್ಲ ಒಬ್ಬರು ಬರ್ತಾರೆ, ಸಹಿ ಮಾಡ್ತಾರೆ, ಎಲ್ಲರಿಗೂ ನಮಸ್ತೆ. ಇವತ್ತು 17ನೇ ದಿನದ ಪಾದಯಾತ್ರೆ. ನಾವು ಅರಕೆರೆ ಆದಮೇಲೆ ಬಳ್ಳೆಕೆರೆ ಆದಮೇಲೆ ಮೈಸೂರು ಬಂದಿದ್ದೀವಿ. ಮೈಸೂರಿಗೆ ಎಂಟ್ರಿ ಆಗಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಮುಖಾಂತರ ನಾವು ಪುನಃ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಪುನಃ ಅದ್ರ ಮಧ್ಯೆ ತುರುಬ್ನೂರು ಗ್ರಾಮ ಪಂಚಾಯತಿ ಬರುತ್ತೆ, ಮೈಸೂರು ಜಿಲ್ಲೆಗೆ ಸೇರೋದು. ಅದ್ರ ಮುಖಾಂತರ ನಾವು ಮಂಡ್ಯ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಆ ದಾರಿ ಮಧ್ಯೆ ನೋಡಿದೆ, ಇವರೆಲ್ಲ ಊಟ ಮಾಡ್ತಾಯಿದ್ರು. ಊಟ ಮಾಡ್ಬೇಕಾದ್ರೆ ನಮ್ದು ಅಲ್ಲೇನಾಯ್ತು, ಊಟ ಆಗಲಿಲ್ಲ. ಅಲ್ಲಿ ನಾವು ಬಂದದ್ದು ದಾರಿಯಿಂದ ಪುನಃ 2 ಕಿಲೋಮೀಟ್ರ್ ಹಿಂದೆ ಹೋಗಿ ಯಾವುದೋ ಪರದಲ್ಲಿ ಊಟದ ವ್ಯವಸ್ಥೆ ಇತ್ತು. ನಮ್ಮ ಕೈಲಿ ಆಗಲಿಲ್ಲ. ಪುನಃ ಈ ಬಿಸಿಲಲ್ಲಿ ಮಧ್ಯಾಹ್ನ 1 ಗಂಟೆ ಅಂತ ಅನ್ಸುತ್ತೆ, ಈ ಬಿಸಿಲಲ್ಲಿ ಹೋಗಿ 2 ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಂಡು ಬರೋ ಪರಿಸ್ಥಿತಿ ಇರಲಿಲ್ಲ. ನಾವು ಊಟ ಬೇಡ ಅಂದ್ಬಿಟ್ಟು ಬಾಳೆಹಣ್ಣು ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೋ. ತುರುಬ್ನೂರು ಕೆರೆ ಹತ್ರ ಏನೋ ಇಲ್ಲಿದ್ದೀವಿ. ಇಲ್ಲೊಂದು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಾಯಿತ್ತು. ಆಮೇಲೆ ನೋಡಿದ ತಕ್ಷಣ ಗೊತ್ತಾಯಿತು ಇದು ನಾರ್ತ್ ಕರ್ನಾಟಕ ಫ್ಯಾಮಿಲಿ. ಹೋಗಿ ಒಂದೊಂದು ರೊಟ್ಟಿನಾರು ತಿನ್ಕೊಬರೋಣ ಅಂತ ಬಂದು ಇಲ್ಲಿ ಕೇಳ್ದೋ, ಊಟ ನಿಮಗೆ ಅಡ್ಜಸ್ಟ್ ಆಗುತ್ತಾ, ನಾವು ಒಂದೊಂದು ರೊಟ್ಟಿ ತಿನ್ಬೋದಾ ಅಂತ. ಇಲ್ಲ, ಊಟ ಆಗಿ ಮಿಕ್ಕುತ್ತೆ, ಒಂದೊಂದು ರೊಟ್ಟಿ ಸಿಗುತ್ತೆ ಅಂತ ಹೇಳಿದ್ರು. ಬಂದು ಹೊಟ್ಟೆ ತುಂಬ ಊಟ ಮಾಡಿದ್ವಿ, ರೊಟ್ಟಿ ಅನ್ನ ಎಲ್ಲ. ನಾನು ಮತ್ತು ನಮ್ಮ ಸ್ನೇಹಿತರು, ಹುಬ್ಬಳ್ಳಿ ಸ್ನೇಹಿತರು ಮತ್ತು ಧನುಷ್ ಅವ್ರ ಕ್ಯಾಮ್ರಾ ಇಟ್ಕೊಂಡಿದ್ದಾರೆಲ್ಲ ಊಟ ಮಾಡ್ದು. ಹಂಗೆ ಮಾತುಕತೆ ಆಡ್ತಾ ಇದ್ದಾಗ ಮಕ್ಕಳೆಲ್ಲ ನೋಡ್ದು ಯಾವ ಸ್ಕೂಲು, ಎಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳಿದಾಗ ನಮಗೆ ಆಶ್ಚರ್ಯ ಮತ್ತು ಗಾಬರಿ ಎರಡೂ ಆಯಿತು. ಇವರು ರಾಯಚೂರು ಜಿಲ್ಲೆಯ ಲಿಂಗಹೊಸೂರು ತಾಲೂಕಿನ ಅಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ. ಏನೋ ಒಂದು ಚಾನಲ್ ಕೆಲಸ ಮಾಡೋಕ್ಕೆ, ಕೂಲಿ ಕೆಲಸ ಮಾಡೋಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ. ಮತ್ತು ಕಬ್ಬು ಕಡಿಯೋಕ್ಕೆಲ್ಲ ಅಲ್ಲಿಂದ ಬರ್ತಾ ಇದ್ದಾರಂತೆ. ಇವರು ವರ್ಷಕ್ಕೆ 43,000 ಫೀಸ್ ಕೊಟ್ಬಿಟ್ಟು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಳಿಗೆ ಓದಿಸ್ತಾ ಇದ್ದಾರೆ. ಇನ್ನೊಂದು ಹುಡುಗ 30,000 ಫೀಸ್ ಕಟ್ತಾ ಇದ್ದಾರೆ. ಮತ್ತು ಇವರು ವರ್ಷದ ಸಂಪಾದನೆ ಎಷ್ಟಿದೆ ಹೇಳಿ ಸರ್? 2 ಲಕ್ಷ ಸರ್. 2 ಲಕ್ಷ ಅದೇ ಭಾಳ ಇದು ಮಾಡಬೇಕು ಅಂದ್ರೆ 2 ಲಕ್ಷ. ಪೂರ್ತಿ ವರ್ಷ ಪೂರ್ತಿ ಕಪ್ ಕಟ್ಕೊಂಡು ಈ ಥರ ಚಾನಲ್ ಕೆಲಸ ಎಲ್ಲ ಮಾಡ್ಕೊಂಡ್ರೆ ವರ್ಷಕ್ಕೆ ಒಂದು 2 ಲಕ್ಷ. ಹಬ್ಬ ಕುಟುಂಬದ ಇಲ್ಲ ಒಬ್ರದ? ಕುಟುಂಬದೇ ಸರ್. ಕುಟುಂಬದಲ್ಲಿ ಪೂರ್ತಿ ಕುಟುಂಬದ್ದು ಆದಾಯ 2 ಲಕ್ಷ ಆಗುತ್ತಂತೆ. ಅದರಲ್ಲಿ ಮಧ್ಯ 3-4 ಜನ ಈಗ ಸತತವಾಗಿ ದುಡಿದ್ರೆ ವರ್ಷಕ್ಕೆ 2 ಲಕ್ಷ ಆದಾಯ ಇದೆಯಂತೆ. ಮತ್ತೆ ಅದ್ರ ಮಧ್ಯೆ ಖರ್ಚು ವೆಚ್ಚ ಇರುತ್ತೆ. ಮೊಬೈಲೇ ನೋಡಿರ್ತಾರಲ್ಲ, ವರ್ಷಕ್ಕೆ 3,000 ಅಲ್ಲೇ ಹೊರಟೋಗುತ್ತೆ. ಈ ರೀತಿ ಖರ್ಚಿರುತ್ತೆ. ಅದ್ರ ಮಧ್ಯೆ ಇವರು ಒಬ್ರಿಗೆ 43,000, ಇನ್ನೊಬ್ರಿಗೆ 30,000 ಕೊಟ್ಟು ಫೀಸ್ ಕೊಟ್ಟು ಪ್ರೈವೇಟ್ ಸ್ಕೂಲ್ ಹಾಕಿದ್ದಾರೆ. ಮತ್ತೆ ಉಳಿದ ದುಡ್ಡಲ್ಲಿ ಬೇರೆ ಖರ್ಚಿರುತ್ತೆ ಇವ್ರಿಗೆ. ಊಟ ತಿಂಡಿ, ಹೋಗೋ ಬರೋ ಖರ್ಚೆಲ್ಲ ಇರುತ್ತೆ, ಹಾಸ್ಪಿಟ್ಲ್ ಖರ್ಚೆಲ್ಲ ಇರುತ್ತೆ. ಮತ್ತೆ ಇವರೇ ಹೇಳ್ತಾರೆ ನೋಡಿ, ಏನು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ. ಇವ್ರು ಕೆಲಸ ಜೀವನ ಪೂರ್ತಿ ದುಡಿತಾ ಇರೋದೇ ಟೈಮ್ ಪಾಸ್ ಆಗೋಗ್ತಾ ಇದೆ. ಅಟ್ಲೀಸ್ಟು ಶಿಕ್ಷಣ ಏನಾರ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಆ ದುಡ್ಡಾರು ನಮಗೆ ಸೇವಿಂಗ್ಸ್ ಆಗ್ತೈತೆ, ಮಕ್ಕಳು ಭವಿಷ್ಯಕ್ಕೆ ಆಗ್ತಾ ಇತ್ತು. ಮತ್ತೆ ಮಕ್ಳು ಏನಾರ ಉನ್ನತ ಶಿಕ್ಷಣ ಎಲ್ಲಾರ ಹೋದ್ರೆ ಮದುವೆ
ಮುಂಜಿ ಮನೆಗಿನೇ ಕಟ್ಕೊಂಡು ಇರ್ಬೋದಿತ್ತು. ಈ ಸ್ಕೂಲ್ ಮನೆಯೆಲ್ಲ ಸಿಂಪಲ್ ಸೀಟ್ ಮನೆಗಳು ಚಿಕ್ಕದಾಗಿ ಎರಡು ಶೀಟ್ ಮನೆಗಳಂತ. ಸೀಟ್ ಮನೆಗಳು, ಅದು ಒಂದೊಂದು ರೂಮು, ಒಂದು ರೂಮು ಒಂದು ಕಿಚನ್ ರೂಮ್ ಅಷ್ಟೇ, ಎರಡೆರಡು ಇದು ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇ. ಅದೇ ಶೀಟ್ ಮನೆಗಳು ಮಾಡ್ಕೊಂಡಿದಾರಂತೆ, ಅದಲ್ಲೇ ಅಡಿಗೆ ಮನೆ, ರೂಮು, ಆ ತರ ಶೀಟ್ ಮನೆ. ಒಂದು ಅಡಿಗೆ ಮನೆ, ಒಂದು ಹಾಲ್ ತರಾನೇ. ಶೀಟ್ ಮನೆಯಲ್ಲಿ ಒಂದು ಫಸ್ಟ್ ಹಾಲ್ ತರ ಇರುತ್ತೆ, ಅದಾದ್ಮೇಲೆ ಅಡಿಗೆ ಮನೆ ತರ ಇರುತ್ತೆ. ಈ ರೀತಿ ವ್ಯವಸ್ಥೆ ಇದೆ. ಅಂದ್ರೆ ಜೀವನ ಪೂರ್ತಿ ಕಷ್ಟಪಡ್ತಾರೆ, ಏನು ಪ್ರಯೋಜನ ಆಗಲ್ಲ. ಅದೇ ಶೀಟ್ ಮನೆ ಅದೇ ರೀತಿ ಇರ್ಬೇಕಾಗುತ್ತೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ಒಂದು ಅರ್ಥಪೂರ್ಣ ಅಂತ ಈಗ ಅನಿಸ್ತೈತೆ. ನಾವೆಲ್ಲ ಇದೆಲ್ಲ ಸಮಸ್ಯೆ ಎಲ್ಲ ಕೇಳಾದ್ಮೇಲೆ ನಮ್ಮ ಹೋರಾಟಕ್ಕೆ ಒಂದು ಅರ್ಥಪೂರ್ಣ ಇದು ಬರ್ತಾ ಇದೆ. ಇದೇನಾರ ಸಕ್ಸಸ್ಫುಲ್ ಆದ್ರೆ ಈ ತರ ಅಟ್ಲೀಸ್ಟ್ ಆ ದುಡ್ಡಲ್ಲಿ ಮಕ್ಕಳು ಭವಿಷ್ಯನಾರ ಅನುಕೂಲ ಆಗುತ್ತೆ ಅನ್ಬಿಟ್ಟು ಹೋರಾಟ ಆಗುತ್ತೆ. ನೀವೇನಾರ ಹೇಳಂಗಿದ್ರೆ ಹೇಳಿ ಸರ್. ನಾವು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಎಲ್ಲದಕ್ಕೂ ಕರೆಕ್ಟಾಗಿ ಈಗ ಮಕ್ಕಳಿಗೆ ಬಹುಶಃ ನಾವಂತರೂ ಓದಲಿಲ್ಲ, ಅವರಾಗಿ ಚೆನ್ನಾಗಿ ಓದ್ಬಿಟ್ಟು ಅವ್ರವ್ರ ಮುಂದೆ ಅವ್ರವ್ರು ಭಾಳ ಚೆನ್ನಾಗಿ ಕಟ್ಕೊಂಡ್ರೆ ಅಷ್ಟೇ ಅಂತೇಳಿ ಇದು ಮಾಡ್ತಾ ಇದ್ದೀವಿ ನೋಡಿ. ಅದೇ ವಿಚಾರ ಮಾಡಬೇಕು ಸರ್. ಯಾಕಂದ್ರೆ ಯಾರು ವಿಚಾರ ಮಾಡಲ್ಲ. ಗೆಸ್ಟ್ ಟೀಚರ್ ಜಾಸ್ತಿ ನಮ್ಮ ಕಡೆ. ಗೋರ್ಮೆಂಟ್ ಟೀಚರ್ ಯಾವ ಇಲ್ಲ, ಅದನ್ನ ಯಾರು ಯೋಚನೆ ಮಾಡಲ್ಲ. ಆ ಥರ ಆಗಿನೇ ಇದಾಗೋದು. ಪ್ರೈವೇಟ್ ಅಂತ ಹೋಗ್ತಾರೆ, ಯಾವ ದುಡ್ದಿದೆಲ್ಲ ಅಮೌಂಟ್ ಅಲ್ಲೇ ಹಾಕ್ಬಿಡೋದು. ದುಡ್ದು ಪ್ರೈವೇಟ್ ಇವ್ರ ಸಂಪಾದನೆ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದೆ. ಏನಕ್ಕೆ ಅಂದ್ರೆ ಅದೇ ರಾಜಕಾರಣಿಗಳು. ಏನಂತೂ ಗೊತ್ತಿಲ್ಲ, ಯಾರಿಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಒಂದು ತಿಂಗಳ ಊರಲ್ಲಿ ಇದ್ರೆ ಒಂದು ತಿಂಗಳ ದುಡ್ಯಾಕೆ ಬರ್ತೀವಿ, ಹೊರಗಡೆ ಸ್ಕೂಲಿಗೆ ಹಾಕಿವಂತ ಬಿಟ್ಟು ಬಂದ್ಬಿಡ್ತೀವಿ. ಅಮ್ಮ ಹೇಳಿ ಅಮ್ಮ, ಹತ್ರ ಬನ್ನಿ. ಒಂದು ಮನೆ ಇಲ್ಲ ಏನಿಲ್ಲ. ಮನೆ ಕೇಳಿದ್ರೆ ಯಾರೋ ಮನೆ ಕೇಳಲ್ಲ, ಕೊಡಾಗಿಲ್ಲ. ನಮ್ಮ ಮದುವೆ ಆಗಿ 12 ವರ್ಷ ಮೇಲೆ ಆಯ್ತು. 14 ವರ್ಷ ಆಯ್ತು. ಮನೆ ಇಲ್ಲ ಏನಿಲ್ಲ. 15 ವರ್ಷ ಆಯ್ತು. ಇವಾಗ 15 ವರ್ಷದಿಂದ ಜೀವನ ಮಾಡ್ತಾ ಇರೋದು ಒಂದೇ ಫ್ಯಾಮಿಲಿ. ಅದರಲ್ಲಿ 2 ರೂಮಲ್ಲಿ ಟೋಟಲ್ ಆಗಿ 10 ಜನ. ಅಂದ್ರೆ ನಮ್ಮ ಮಕ್ಕಳು 4 ಜನ, ನಮ್ಮ ತಮ್ಮನ ಮಕ್ಕಳು 3 ಜನ, 7 ಜನ. ನಾವು ತಿರ್ಗಾ ಈಗ 4 ಜನ. ನಮ್ಮ ತಾಯಿಯವರು ಒಬ್ರು, ನಮ್ಮ ತಂದೆ ಅಂದ್ರು 2 ವರ್ಷ ಆಯ್ತು ಈಗ ತೀರ್ಕೊಂಡ್ರು. 10 ಜನ ಫ್ಯಾಮಿಲಿಯಲ್ಲಿ ಒಂದೇ 2 ಸೀಟಿನ ರೂಮಲ್ಲಿ, ಅಂದ್ರೆ ಸೀಟಿನ ಮನೆಯಲ್ಲಿ 2 ರೂಮಲ್ಲಿ ಜೀವನ ಮಾಡ್ತಾ ಇದೀವಿ ನೋಡಿ. ಮೆಂಬರ್ಗಳಿಗೆ ಮನೆ ಕೊಡ್ತೀವಿ ಅಂದ್ರೆ 30,000 ರಿಂದ 40 ಸಾವಿರ ರೂಪಾಯಿ ಕೊಡ್ಬೇಕು ಡಿಪಾಸಿಟ್. ನಾವು ಕೊಡ್ತೀವಿ, ತಗೊಂಬರ್ತೀವಿ, ಮೇಲೆ ಅರ್ಜಿ ಹಾಕಿವಿ ಅಂತಾರ. ಅದು ಬಂದ್ರೆ ಸರಿ, ಬರ್ಲಿಲ್ಲ ಅಂದ್ರೆ ಇನ್ನ ಗುದ್ದಾಡೋದು. ಅದೇ ತರ ವ್ಯವಸ್ಥೆ ನೋಡಿ, ಗ್ರಾಮ ಪಂಚಾಯತಿ ಒಂದು 2-3 ವರ್ಷ ಆದ್ಮೇಲೆ 2-3 ವರ್ಷ ಆದ್ಮೇಲೆ ನಿಮಗೆ ಮನಿ ಸ್ಯಾಂಕ್ಷನ್ ಆಗ್ಲಿಲ್ಲಪ್ಪ, ನಿಮ್ಮ ಹೆಸರಿಗೆ ಏನು ಬರ್ಲಿಲ್ಲ, ತಗೊಳ್ಳಿ 2,000, ನೆಕ್ಸ್ಟ್ ಒಂದು 2,000, ಹಿಂಗೆ 4,000 2,000 ಕೊಟ್ಕೊಂಡು ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ನಾವು ಗುದ್ದಾಡಿದ್ವಿ ಅಂದ್ರೆ ಅವ್ರಿಗೆ ಹಿಂದ ಪೊಲೀಸ್ ಗಿಲೀಸ್ ಇರ್ತಾರಲ್ಲ, ಪರಿಚಯ ಇರ್ತಾರಲ್ಲ, ನಮಗೆ ಒಯ್ದು ಅವ್ರ ಕೈಯಾಗ ಅಮೌಂಟ್ ಕೊಟ್ಟು ಧಮ್ಸಿ ಹಾಕ್ಬಿಡೋದು, ನಾವು ಸುಮ್ಮನೆ ಬಂದ್ಬಿಡೋದು. ಇನ್ನ ಏನಾರು ಮಾಡಿದ್ರೆ ಇನ್ನ ನಾವು ಕೋರ್ಟ್ ಗೀಟ್ ಅಂದ್ರೆ ನಾವು ಈ ದುಡ್ದಿದ್ದೆಲ್ಲ ಅಲ್ಲೇ ಹಾಕ್ಬೇಕಲ್ಲ, ಈ ತರ ಮಾಡ್ಬಿಡ್ತಾರೆ. ವ್ಯವಸ್ಥೆನೇ ಸರಿಗಿಲ್ಲ ನಮ್ಮ ಸೈಡ್. ನೋಡಿ, ವ್ಯವಸ್ಥೆ ಎಷ್ಟು ಕುಲಗೆಟ್ಟು ಹೋಗಿದ್ದಕ್ಕೆ, ಕುಲಗೆಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಸ್ವತಂತ್ರ ಯಾರಿಗೆ ಬಂದಿದೆ ಅಂತ ಈ ಕೂತ್ಕೊಂಡು ಯೋಚನೆ ಮಾಡಿ. ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಸಂವಿಧಾನ ಬಂದು ದೇಶದಲ್ಲಿ